ನೇತ್ರದಾನ ಮಹಾದಾನ ಆದದ್ರಿಂದ ನೇತ್ರದಾನ ಅಗತ್ಯ. ಡಾಕ್ಟರ್ ಐ.ಬಿ. ಕೊಟ್ಟೂರ ಶೆಟ್ಟಿ. ಅಂಧತ್ವ ನಿವಾರಣೆ ನಿಟ್ಟಿನಲ್ಲಿ ಮರಣದ ನಂತರ ಕಣ್ಣುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯ ಅಂತ ರಾಜೀವ್ ಗಾಂಧಿ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಐ.ಬಿ. ಕೊಟ್ಟೂರ ಶೆಟ್ಟಿ ಅವರು ಹೇಳಿದರು. ಅವರು ರೋಣನಗರದಲ್ಲಿ ಎಂಎಂ ಜೋಶಿ ನೇತ್ರ ಚಿಕಿತ್ಸಾಲಯ, ರಾಜೀವ್ ಗಾಂಧಿ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ, ಶರಣಬಸವೇಶ್ವರ ಪದವಿ ಪೂರ್ವ ಕಾಲೇಜುಗಳ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳ ಸಹಯೋಗದಲ್ಲಿ ನಡೆದ ನೇತ್ರದಾನ ಜಾಥಾದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನೇತ್ರದಾನ ಮಾಡುವುದರ ಇತರ 2 ಜೀವಗಳಿಗೆ ನೆರವಾದಂತೆ ದೇಶದಲ್ಲಿ ನೇತ್ರದಾನದ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದ್ದು, ಅಂಧತ್ವವನ್ನ ಭಾಗಶಃ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬರು ನೇತ್ರದಾನ ಮಾಡುವ ಸಂಕಲ್ಪವನ್ನ ಮಾಡಬೇಕಾಗಿದೆ ಎಂದರು. ಈ ಜಾಥಾ ರೋಣನಗರದ ಸಿದ್ದಾರೂಢ ಮಠದಿಂದ ಆರಂಭವಾಗಿ ಸೂಡಿ ಕ್ರಾಸ್, ಮುಲ್ಲನಬಾವಿ ಕ್ರಾಸ್ ಹಾಗೂ ಈರಣ್ಣನ ಗುಡಿಯಲ್ಲಿ ಜಾಥಾ ಅಂತ್ಯವಾಯಿತು. ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ತಜ್ಞೆ ಮಧು ರೈಡರ್, ಎಂಎಂ ಜೋಶಿ ನೇತ್ರಾಲಯದ ಕುತುಬುದ್ದೀನ್ ಮುಲ್ಲಾ, ರಾಘವೇಂದ್ರ ನವಲಗುಂದ, ಆಕಾಶ್ ಎನ್, ಉಮರ್ ಫಾರೂಕ್, ಸುನಿಲ್ ಗೌಡ ಪಿ, ಶರಣಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ನಾಯ್ಕರ್, ಎಸ್ವಿ ಸಂಕನಗೌಡರ್, ಎಸ್ಬಿ ಶಿರಗುಂಪಿ, ಕೆಕೆ ಹಿರೇಕಲ್ಲಪ್ಪನವರ್, ಇನ್ನಿತರ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಜಾಥಾದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರ್. ನೇತ್ರದ ಕೊರತೆ, ವಿಶೇಷವಾಗಿ ಕಾರ್ನಿಯಾದ ಕೊರತೆ ಈ ಭಾರತ ದೇಶದಲ್ಲಿ ಬಹಳಷ್ಟು ಇದೆ. ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡೋದಾದರೆ, ನಾವು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು, ನಮ್ಮ ಮನೆಯವರನ್ನು, ನಮ್ಮ ಮನೆಯ ಪಕ್ಕದವರನ್ನು, ನಮ್ಮ ಮಿತ್ರರನ್ನು ಎಲ್ಲರನ್ನೂ ಈ ಜಾಗೃತಿ ಜಾಥಾದಲ್ಲಿ ಅಳವಡಿಸಿಕೊಂಡು ನೇತ್ರದಾನಕ್ಕೆ ಅವರನ್ನು ಪ್ರೋತ್ಸಾಹಿಸಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಅಂಧರ ಏನು ನೇತ್ರದ ಕೊರತೆ ಇರ್ತದೆ ಅವರ ಬಾಳಿಗೆ ಒಂದು ಜ್ಯೋತಿಯನ್ನು, ಅವರ ಬಾಳಿಗೆ ಒಂದು ಬೆಳಕನ್ನು ಕೊಟ್ಟಂಗಾಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು. ಈ ಒಂದು ಘನ ಕಾರ್ಯವನ್ನು ನಮ್ಮ ಪ್ರತಿಷ್ಠಿತ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮೂಲಕ, ರೋಣದ ಮಹಾಜನತೆಯ ಮೂಲಕ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಈ ಜಾಗೃತಿಯನ್ನು ಮೂಡಿಸಿ ಜನಮಾನಸದಲ್ಲಿ ಈ ನೇತ್ರದಾನ ಜಾಗೃತಿಯನ್ನು ನಾವು ಮೂಡಿಸೋಣ ಅಂತ ಹೇಳಿ ಈ ಒಂದು ಜಾಥಾದಲ್ಲಿ ನಾನು ಹೇಳ್ಕೊಳ್ತಿದ್ದೇನೆ. ಇಷ್ಟಕ್ಕೆ ಹೇಳಿ ವಿದ್ಯಾರ್ಥಿಗಳೇ ಒಂದು ಘೋಷಣೆ ಆಗಬೇಕು.